ಸೈಂಟ್ ಮೇರಿಸ್ ದ್ವೀಪ ಕರಾವಳಿ ಪ್ರವಾಸೋದ್ಯಮದ ಹೆಮ್ಮೆಯ ಗರಿಮೆ. ದೇಶದಲ್ಲೇ ಪ್ರಸಿದ್ಧಿ ಪಡೆದ ಪ್ರವಾಸಿಗರ ನೆಚ್ಚಿನ ತಾಣ. ಇಂತಹ ಸೈಂಟ್ ಮೇರಿಸ್ ದ್ವೀಪವೀಗ ಬಲು ದುಬಾರಿಯಾಗಿದೆ. ದರ ಹೆಚ್ಚಳದಿಂದ ಬಡವರು ದಡದಿಂದಲೇ ಐಲ್ಯಾಂಡ್ ನೋಡಿ ವಾಹ್ ಎನ್ನುವಂತಾದರೆ, ಹಣ ಇದ್ದವರು ಐಲ್ಯಾಂಡ್ಗೆ ಹೋಗಿ ಎಂಜಾಯ್ ಮಾಡುವಂತಾಗಿದೆ. ಹಾಗಿದ್ರೆ ಈ ದರ ಹೆಚ್ಚಿಗೆ ಆಗಲು ಕಾರಣ ಏನು ನೋಡೋಣ ಈ ಸುದ್ದಿಯಲ್ಲಿ. ಕಣ್ಣು ಹಾಯಿಸಿದಷ್ಟು ನೀಲಿ ಜಲಸಾಗರ, ಬಿಳಿ ಹಾಲ್ನೊರೆಯ ಮಧ್ಯೆ ತೇಲುತ್ತಾ ಸಾಗುವ ಹಡಗಿನಲ್ಲಿ ಎಂಜಾಯ್ ಮಾಡುವ ಪ್ರವಾಸಿಗರು. ಇವರೆಲ್ಲ ಹೀಗೆ ಹೋಗ್ತಾ ಇರೋದು ಉಡುಪಿಯ ಪ್ರಸಿದ್ಧ ಸೈಂಟ್ ಮೇರಿಸ್ ದ್ವೀಪಕ್ಕೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಳೋದಾದ್ರೆ ಶ್ರೀಮಂತರ ಐಲ್ಯಾಂಡ್ ಕೂಡ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಬೀಚ್ ಇದ್ರೂ ಪ್ರವಾಸಿಗರಿಗೆ ಮುಕ್ತವಾಗಿರುವ ಐಲ್ಯಾಂಡ್ ಅಂತ ಇರೋದು ಉಡುಪಿಯ ಮಲ್ಪೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ಇರೋ ಸೈಂಟ್ ಮೇರಿಸ್ ದ್ವೀಪ ಮಾತ್ರ. ಹೀಗಾಗಿ ಪ್ರವಾಸಿಗರಿಗೆ ಐಲ್ಯಾಂಡ್ಗೆ ಹೋಗಬೇಕು ಅಂತ ಆಸೆ ಸಹಜ. ಆದರೆ ಸದ್ಯ ದ್ವೀಪಕ್ಕೆ ಹೋಗುವ ಹಡಗುಗಳ ದರ ಮಾತ್ರ ಬಲು ದುಬಾರಿಯಾಗಿದೆ. ಪ್ರವಾಸಿಗರಿಗೆ ಬಿಸಿ ತುಪ್ಪವಾಗಿದೆ. ಕಳೆದ ಬಾರಿ ಸೀವಾಕ್ನಿಂದ 250 ರೂಪಾಯಿ ಇತ್ತು. ಈ ಬಾರಿ 300ರಷ್ಟು ಟಿಕೆಟ್ ದರ ಇದೆ. ಇನ್ನು ಮಲ್ಪೆ ಬೀಚ್ನಿಂದ 400 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಪಾರ್ಕಿಂಗ್ ಮಾಡೋಕ್ಕೂ ಹಣ ನೀಡುವ ಅನಿವಾರ್ಯತೆ ಪ್ರವಾಸಿಗರದ್ದು. ಸೈಂಟ್ ಮೇರಿಸಿಗೆ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ ಇಲ್ಲಿ ಬೀಚ್. ನಮ್ಮದು ನಾರ್ಮಲ್ ಮಂಗಳೂರಲ್ಲಿ ಪಣಂಬೂರು ಬೀಚ್ ಅದೆಲ್ಲ ನಾರ್ಮಲ್ ಬೀಚ್ ಅದು. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ರಾಕ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರ್ತದೆ, ಪೀಸ್ಫುಲ್ ಆಗಿದೆ. ಮತ್ತು ಫುಡ್ ಸೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಲಾಕ್ಡೌನ್ ನಂತರ ಒಂದು ಒಳ್ಳೆ ನಿಮಗೆ ಟೈಮ್ ಪಾಸ್ ಮಾಡಲಿಕ್ಕೆ, ಫ್ಯಾಮಿಲಿ ಇಟ್ಕೊಂಡು ಹೊರಗಡೆ ಬರಲಿಕ್ಕೆ ತುಂಬ ಒಳ್ಳೆ ಪ್ಲೇಸ್. ಮತ್ತು ಅದೇ ಬೋಟ್ ಕಾಸ್ಟ್ ತುಂಬ ಜಾಸ್ತಿ ಆಯಿತು. ಸ್ವಲ್ಪ 400 ಮಾಡಿದ್ದಾರೆ ಈಗ ಪರ್ ಪರ್ಸನ್. ಈವನ್ ಕಿಡ್ಸಿಗೆ ಆದರೂ ಹಾಗೆ 5 ಇಯರ್ಸ್ ಮೇಲೆ 400 ತಗೊಳ್ತಾರೆ. ಸೊ ಅದು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದಿತ್ತು. 3 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಸ್ವಲ್ಪ ರಿಯಾಯಿತಿ ಹೊರತುಪಡಿಸಿದರೆ ಎಲ್ಲರಿಗೂ ಒಂದೇ ರೇಟ್. ಇಷ್ಟು ಹಣ ಕೊಟ್ಟು ಐಲ್ಯಾಂಡ್ ಬಂದರೂ ಕೇವಲ ಒಂದು ಕಡೆ ಮಾತ್ರ ನಿಲ್ಲೋಕೆ ಅವಕಾಶ ನೀಡಲಾಗ್ತಿದೆ. ಹಿಂದೆಲ್ಲ ಸರ್ಕಾರಿ ಶಾಲಾ ಮಕ್ಕಳು ಒಂದು ಐಲ್ಯಾಂಡ್ಗೆ ಸೌಂದರ್ಯ ಸವಿತಿದ್ರು. ಆದರೆ ಇದೀಗ ದುಬಾರಿ ದರದಿಂದ ಐಲ್ಯಾಂಡ್ ಹೋಗುವವರಲ್ಲಿ ಕೇವಲ ಉತ್ತರದ ಶ್ರೀಮಂತರು ಹಾಗೂ ಕೇರಳಿಗರು ಮಾತ್ರ ಕಂಡು ಬರ್ತಾ ಇದ್ದಾರೆ. ನಮ್ಮ ನಾಡಿನವರು ದುಬಾರಿ ಐಲ್ಯಾಂಡ್ ಹೋಗಲಾಗದೆ ದೂರವೇ ಉಳಿಯುವಂತಾಗಿದೆ. ದ್ವೀಪದಲ್ಲೂ ಪ್ಲಾಸ್ಟಿಕ್ನಲ್ಲಿ ತಿಂಡಿ ತೆಗೆದುಕೊಂಡು ಹೋಗುವಂತಿಲ್ಲ. ಹೀಗಾಗಿ ಅಲ್ಲೇ ಸಿಗುವ ಹುಡ್ಗಳನ್ನು ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಒಟ್ನಲ್ಲಿ ಕೊರೋನಾ ಕಾರಣದಿಂದ ಆರ್ಥಿಕವಾಗಿ ಕುಗ್ಗಿರುವ ಜನ ಐಲ್ಯಾಂಡ್ಗೆ ಹೋಗಿ ಒಂದಷ್ಟು ಹೊತ್ತು ನೆಮ್ಮದಿ ಇದ್ದಿರೋಣ ಅಂದರೆ ದುಬಾರಿ ದರದಿಂದ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪ್ರವಾಸೋದ್ಯಮ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಾದ ಅಗತ್ಯತೆ ಇದೆ. ಇಲ್ಲವಾದರೆ ದರ ಹೀಗೆ ವರ್ಷ ಏರುತ್ತಲೇ ಹೋಗಿ ಶ್ರೀಮಂತ ಐಲ್ಯಾಂಡ್ ಎನ್ನುವ ಹೆಸರು ಬಂದರೂ ಬರ್ಬೋದು ಅನ್ನೋ ಆತಂಕ ಎಲ್ಲರಲ್ಲೂ ಇದೆ.